ಮೈ ಗಾಡ್, ಇವತ್ತು ಹಾಕಿದ್ದೆಲ್ಲ ನಿಜನಾ? ನನ್ಗೆ ಇವಾಗಲೂ ನಂಬಕ್ಕೆ ಆಗ್ತಾ ಇಲ್ಲ. ಎಷ್ಟು ಖುಷಿಯಾಗಿದ್ಲು. ಅಂಬಿಕಾ, ನೀನ್ ಇವಾಗ ಇರ್ಬೇಕಿತ್ತು. ನೀವತ್ತೇನಾದ್ರೂ ಹಿತ ನೋಡಿದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ದೆ ಗೊತ್ತಾ? ನಿಜವಾಗ್ಲೂ ಶರತ್, ನನಗೆ ಈಗಲೂ ಅಷ್ಟೇ ಖುಷಿ ಆಗ್ತದೆ. ದುರ್ಗಾ ಈ ಮನೆಗೆ ಸೇರ್ಕೋಬೇಕು ಅಂತ ನಾನು ಅನ್ಕೊಂಡಾಗ ಇಷ್ಟೆಲ್ಲ ಆಗತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಅವಳು ನನ್ನ ಸ್ವಂತ ತಂಗಿ ಅಂತಾನೂ ನನಗೆ ಗೊತ್ತಿರ್ಲಿಲ್ಲ. ಅವಳು ಈ ಮನೆಗೆ ಬಂದ್ಮೇಲೆ ನನ್ನ ಸಂಸಾರ ಮತ್ತೆ ನಗು ನೋಡತ್ತೆ ಅಂತ ನನಗೆ ಆಸೆ ಹುಟ್ಟಿತು. ದುರ್ಗಾ ಎಲ್ಲಿರ್ತಾಳೋ ಅಲ್ಲಿ ಖುಷಿ ನಗು ಇದ್ದೇ ಇರತ್ತೆ ಶರತ್. ಆ ಟ್ರೋಫಿ ಹಿಡ್ಕೊಂಡಾಗ ಹಿತ ಮುಖ ನೋಡ್ಬೇಕಿತ್ತು ನೀನು. ಎಷ್ಟು ಖುಷಿಯಾಗಿದ್ಲು ಗೊತ್ತಾ? ನೀನು ಹೋದ್ಮೇಲೆ ಅವಳು ಏನೇನು ಮಿಸ್ ಮಾಡ್ಕೊಂಡಿದ್ಲೋ ಅದೆಲ್ಲ ಒಟ್ಟಿಗೆ ಸಿಕ್ಕಷ್ಟು ಅವಳಿಗೆ ಖುಷಿಯಾಗಿತ್ತು. ಐ ಆಮ್ ಸೋ ಹ್ಯಾಪಿ ಟುಡೇ. ಏನಿದು ಗಂಟಿನ ಸಾಕ್ಷಿ ಅಂತಾನೆ ಇದೀನಲ್ಲ. ಅಂಬಿಕಾ ಇದ್ದಿದ್ರೆ ಕಷಾಯ ಮಾಡಿಕೊಟ್ಟಿರೋಳು. ಹಲೋ ಮಿಸ್ ಗಂಟಿ, ನೀನು ನನ್ನ ರೂಮಿಗೆ ಬರ್ತಾ ಇರೋದು. ನೀನ್ ನೋಡ್ಕೊಂಡು ಬರ್ಬೇಕು. ನಿಮ್ ರೂಮ್ ಆದ್ರೆ ಕಣ್ ಮುಚ್ಕೊಂಡು ಓಡಾಡ್ಬೋದಾ? ಶುರು ಮಾಡ್ಬಿಟ್ಲು ಜಗಳನ. ಇಲ್ಲಿ ನನಗಾಗಿದೆ. ಏನಾಯ್ತು ಬೋಸು? ಒಂದೇ ಸಮಯ ಅಕ್ಷಿ ಅಕ್ಷಿ ಅಂತಿದ್ದೀರಾ? ನಂಗೆ ಹಾಗೇನೆ. ಸ್ವಲ್ಪ ವೆದರ್ ಚೇಂಜ್ ಆದ್ರೂ ಕೋಲ್ಡ್ ಆಗುತ್ತೆ. ಗೊತ್ತಾಯ್ತಾ ದುರ್ಗಾ, ನಾನು ಏನಕ್ಕೆ ನಿನ್ಗೆ ಕಷಾಯ ಮಾಡು ಅಂತ ಹೇಳ್ದೆ? ಕಷಾಯ ಕುಡಿದ್ರೆ ಮಾತ್ರ ಶರತ್ ಹುಷಾರಾಗೋದು. ಗೊತ್ತಾಯ್ತು. ಹಲೋ, ಮತ್ತೆ ಗೋಡೆ ಜೊತೆ ನಿನ್ ಫ್ರೆಂಡ್ಶಿಪ್ ಶುರು ಆಯ್ತಾ? ಏನ್ ಆ ಕಡೆ ನೋಡ್ಕೊಂಡು ಮಾತಾಡ್ತಾ ಇದೀಯಾ? ಅದು ಏನಿಲ್ಲ, ತಗೊಳ್ಳಿ ಕಷಾಯ ಕುಡೀರಿ. ವಾಟ್ ಅಲ್ಲ ಬೋಸು, ಕಷಾಯ ತಂದಿದ್ದೀನಿ, ತಗೊಳ್ಳಿ ಕುಡೀರಿ. ಕುಡಿಯೋದಾ? ಇನ್ನೇನು ಸ್ನಾನ ಮಾಡೋದಕ್ಕೆ ತಂದಿದ್ದೀನಾ? ಕುಡೀರಿ ಬೋಸು. ಸಾಧ್ಯನೇ ಇಲ್ಲ.